आप सभी दर्शकों का स्वागत है। मैं हूं आपके साथ मुबीना। ಇದು ಈ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ. ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನಂತ ಬರೆಸ್ಬೇಕು ಅನ್ನೋಂಥದ್ದು ವಕೀಲರು ಪರಿಷತ್ ಏನಿದೆ ಅವರು ಎಲ್ಲ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮುದಾಯ ಒಂದೇ ಸಮಾಜದಲ್ಲ, ಈಗ ಅನೇಕ ಸಮುದಾಯಗಳು ಲಿಂಗಾಯತ ವೀರಶೈವ ಪರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದುತ್ವ ಪರಿಸಿದ್ರಿಂದ ಅವರೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ. ಈಗ ಈ ಸಮಾಜನೂ ಏನು ಬರೆಸ್ಬೇಕು ಅಂತ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಕೂಡ್ಯಾರ. ಎಲ್ಲ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೆಯದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು 2D ಒಳಗೆ ಎಲ್ಲ ಸಮಾಜದವರು ಇದೀವಿ, ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ. ಅದರ ಸಮಾಜದ ಲಿಂಗಾಯತರದಾರ, ಮರಾಠರದಾರ, ಜೈನರದಾರ, ಎಲ್ಲ ಸಮುದಾಯ ಕೂಡಿ 2D ಆಗೈತೆ. ಅದು ಸಿಗಬೇಕಾದ್ರೆ ಏನು ಮಾಡಬೇಕು ಹೋರಾಟ ಅನ್ನೋದು ಚರ್ಚೆ. ಸರ್, ಈಗ ಸಾಂಬು ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರಿಗೂ ನಾನು ಮೀಸಲಾತಿ ಕೇಳಲ್ಲ ಅಂತ ನೋಡಿ, ಸಿದ್ದರಾಮಯ್ಯನವರು ಬಹಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡಿದ್ದಾರೆ. ಬೆಳಗಾವಿಯ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ. ಅದಕ್ಕೆ ಅವರಿಗೆ ನಾವು ಕೇಳುವಂಥ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇವತ್ತು ಮುಸ್ಲಿಮರಿಗೆ 4% ಕೊಟ್ಟಾರೆ, ಅದು ಅಸಂವಿಧಾನ. ಸಂವಿಧಾನದಲ್ಲಿ ಧರ್ಮದ ಆಧಾರ ಮೀಸಲಾತಿನೂ ಕೊಡಕ್ಕೆ ಬರೋದಿಲ್ಲ. ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನ ಅದೇ ಸಂವಿಧಾನ ಇದೆ ಮತ್ತು ಹೀನಾಯ ವರದಾರಾಯಿತು ಅಂತ ಆರ್ಡರ್ ಮಾಡಿದ್ರು, ಅದು ತನಿಖೆ ಆಗುತ್ತೆ. ಮತ್ತು ಡಬಲ್ ಬೆಂಚಿಗೆ ಹೋಗಿದ್ರು, ಅಲ್ಲಿನೂ ತಿರಸ್ಕಾರ ಆಗಿದೆ. ಅಂದರೆ ಅದು ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂಥ ನಮ್ಮ ಕನ್ನಡ ಜಾತಿಯ ಲೀಡರ್ಗಳು ಕೂಡ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಗ್ಗಟ್ಟನ್ನು ಇವತ್ತು ಹೊಡಿಬೇಕಂತ ಹೇಳಿ ಹೀನಾಯಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ, ಅದಕ್ಕೆ ಅವ್ರನ್ನು ಮೀಸಲಾತಿ ಕೊಡೋದ್ರೆ ನಾವು ನಿರ್ಣಯ ಮಾಡಿದ್ವಿ. ಈಗ ಮೋಹನ್ ಭಾಗವತ್ ಅವರು ಹೇಳ್ತಾರೆ 75 ವರ್ಷ ಆದಮೇಲೆ ಸೈಲೆಂಟಾಗಿ ಸೈಡಿಗೆ ಸರಿಬೇಕು, ಯಾರಿಗೆಲ್ಲ ಹುಟ್ಕೊಂಡು ಸನ್ಮಾನ ಸರಿಬೇಕು ಅಂತ. ಇವರು ಕಾಂಗ್ರೆಸ್ನವರು ಹೇಳೋದು ಅಪರೋಕ್ಷವಾಗಿ ಮೋದಿಯವರಿಗೆ ಹೇಳಿದ್ದಾರೆ. ಮೋಹನ್ ಭಾಗವತ್ ಈ ಸೆಪ್ಟೆಂಬರ್ಗೆ 75 ವರ್ಷ ಮೋದಿಯವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಹೇಳ್ತಾರೆ? ದೇಶದಾಗ ಎಲ್ಲ ಇರೋರು 75 ವರ್ಷ ದಾಟದವರು ಮನ್ಯಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನ ಆಟಿಸೋದ್ಕೊಂಡ್ರಪ್ಪ ತಂದಂಗೆ. ಬರೀ ಮೋದಿಯವ್ರಿಗೆ ಪಾಪ ಮೋದಿಯವ್ರನ್ನ ಯಾಕೆ ನೀವು ಮದುವೆ ಮಾಡ್ತೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಇಡೀ ದೇಶದ ಒಂದು ಗುರು ಇದ್ದಂಗೆ. ಗುರುವಿನ ಸ್ಥಾನದಿಂದ ಅವರು ಹಿರಿತನದಿಂದ ಹೇಳ್ಯಾರ, ಅದು ಎಲ್ಲರೂ ಪಾಲಿಸಬೇಕು ಅನ್ನೋದು ಬರೀ BJPಗಲ್ಲ, ಕಾಂಗ್ರೆಸ್ಗೂ ಬತ್ತು, ಜನತಾದಳಕ್ಕೂ ಬತ್ತು, ಲಾಲೂಗೂ ಬತ್ತು, ಗೋಲುಗೂ ಬತ್ತು, ಎಲ್ಲರಿಗೂ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।